ನಿರಂಜನ ಪ್ರಣವ ಸ್ವರೂಪಿಗಳಾದಂತಹ ಶ್ರೀ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಶ್ರೀ ಮರಳೆ ಮಠ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಒಂದು ಒಳ್ಳೆಯ ಕಾರ್ಯಕ್ಕೆ ದೇವರ ಅನುಗ್ರಹವಿರಬೇಕು, ಒಂದು ಮಂಗಳ ಕಾರ್ಯಕ್ಕೆ ದೇವರ ಆಶೀರ್ವಾದವಿರಬೇಕು, ಒಂದು ಸತ್ಕಾರ್ಯಕ್ಕೆ ದೇವರ. ಅದೇ ರೀತಿಯಾಗಿ ನಮ್ಮ ಪರಮ ಪೂಜ್ಯ ದೇಗುಲ ಮಠದ ಕಿರಿಯ ಮಠಾಧ್ಯಕ್ಷರು ಅವರು ಕೂಡ ಇರ್ತಕ್ಕಂಥದ್ದು, ಅವರ ಪಾದಾರವಿಂದಗಳಿಗೆ ಕೂಡ ನಾನು ನಮಸ್ಕರಿಸ್ತಾ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಇನ್ನು ಮಾದೇಶ್ವರ ಬೆಟ್ಟದ ಸ್ವಾಮೀಜಿಗಳವರು ಜೀವನ ವಿಜ್ಞಾನ ಬೆಳೆದಂಗೆಲ್ಲ ಮೊದಲು ಬರೀ ವ್ಯವಸಾಯ ಮಾಡಿಕೊಂಡು ಊಟ ಬಟ್ಟೆ ಇದ್ರೆ ಸಾಕು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ವು ಒಂದು 2-3 ತಲೆಮಾರುಗಳ ಹಿಂದೆ. ಆದ್ರೆ ಇವತ್ತು ಹಂಗಿಲ್ಲ. ವಿಜ್ಞಾನ ಆವಿಷ್ಕಾರ ಮಾಡಿ ಹೊಸ ಹೊಸ ಉತ್ಪನ್ನಗಳನ್ನ ಯಂತ್ರಗಳನ್ನ ಆವಿಷ್ಕಾರಗೊಂಡಂತೆಲ್ಲ ನಮ್ಮ ಜೀವನದ ಮಟ್ಟವೂ ಕೂಡ ಬೇಡಿಕೆ, ನಮ್ಮ ಜೀವನವನ್ನ ಸುಧಾರಿತ ಜೀವನವನ್ನಾಗಿ ಮಾಡಲಿಕ್ಕೆ ಆ ಬೇಡಿಕೆಗಳು ಕೂಡ ಹೆಚ್ಚಿರ್ತಕ್ಕಂಥದ್ದು. ಅದರ ಬೇಡಿಕೆಗಳನ್ನ ಪೂರೈಸಿಕೊಳ್ಳಲಿಕ್ಕೆ ಸಂಪಾದನೆ ಮಾಡತಕ್ಕಂಥದ್ದು ಹೆಚ್ಚು ಶ್ರಮ ಸಹಿತವಾಗಿ, ನಾವು ಶ್ರಮರಹಿತವಾಗಲ್ಲ, ಶ್ರಮ ಸಹಿತವಾಗಿ ಬದುಕ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇವತ್ತು ಇದ್ದೀವಿ. ಅಂತ ಒಂದು ಒತ್ತಡದ ಜೀವನದಲ್ಲಿ ಬದುಕ್ತಾ ಇರ್ತಕ್ಕಂಥ ನಮ್ಮೆಲ್ರಿಗೂ ಎಲ್ಲ ಒಂದು ಕಡೆ ನೆಮ್ಮದಿಯ ತಾಣ, ನಾವು ನೆಮ್ಮದಿಯನ್ನು ಅರಸಿ ಒಂದು ಸಂತ್ವಾನ ಕೇಂದ್ರ ಬೇಕು ನಮ್ಗೆಲ್ಲ. ಒಂದು ಸಂತ್ವಾನ ಹೇಳಲಿಕ್ಕೆ, ಒಂದು ಧೈರ್ಯ ಹೇಳಲಿಕ್ಕೆ. ಯಾಕಂದ್ರೆ ಇವತ್ತು ಮನುಷ್ಯನನ್ನ ನಮ್ದೇ ಇರ್ತಕ್ಕಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ನಾವು ನಮ್ಮ ಕುಟುಂಬ ವರ್ಗದವರು ಇರ್ಬೋದು, ನಮ್ಮ ಸ್ನೇಹಿತರುಗಳ ಉದ್ಘಾಟನೆಯನ್ನ ನಿಯಮಾವಳಿಗಳ ಪ್ರಕಾರ ಶಾಸ್ತ್ರೋಕ್ತವಾಗಿ ಯಾವ ರೀತಿಯನ್ನ ಮಾಡಬೇಕು ಆ ರೀತಿ ಬಹಳ ಅಚ್ಚುಕಟ್ಟಾಗಿ ಮಾಡುವ ಜೊತೆಗೆ ಮಾಡ್ಲಿಕ್ಕೆ ಕರೆಸಿರ್ತಕ್ಕಂಥ ಮಹಾನ್ ಭಾವರುಗಳು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಿದ್ಧಗಂಗಾ ಮಹಾಪ್ರಭುಗಳನ್ನ ಅವ್ರನ್ನ ಕರೆಸಿದ್ಮೇಲೆ ಅದು ಮತ್ತಷ್ಟು ಈ ದೇವಸ್ಥಾನದಲ್ಲಿ ಇದ್ದಂತ ಶಕ್ತಿ, ಒಂದು ಪಾಸಿಟಿವ್ ಎನರ್ಜಿ, ಧನಾತ್ಮಕ ಶಕ್ತಿಗೆ ಏನಾದ್ರು ಮತ್ತಷ್ಟು ಈ ದೇವಸ್ಥಾನ ಇವತ್ತು ಪವಿತ್ರವಾಗಿ ಮತ್ತಷ್ಟು ಶಕ್ತಿಯುತವಾಗಲಿಕ್ಕೆ ಸಾಧ್ಯ. ನಮ್ಮ ಮಹಾ ಸ್ವಾಮೀಜಿಗಳವರು ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿ ಬಹಳ ಸಮಾಧಾನ ಕೊಡ್ತಿದ್ದಾರೆ. ಅವ್ರು ಯಾವ್ದು ಆತರ ಇಲ್ಲ, ಸೆಕೆ ಆದ್ರೆ ಅವ್ರಿಗೆ ಸಮಾಧಾನಕ್ಕೆ ಬಂದು ಭಕ್ತಾದಿಗಳನ್ನ ನೋಡಿ ಅವ್ರ್ಯಾರು ಹೋಗ್ಬೇಕು ಅಂತಕ್ಕಂಥ ಆತರ ಮಾಡ್ತಾ ಇಲ್ಲ, ಬಂದು ನಿಂತಿರ್ತಕ್ಕಂಥವ್ರು. ನನಗೆ ಅವ್ರ ಬಗ್ಗೆ ಅತೀವವಾದಂತ ಪ್ರೇಮ. ಅವ್ರು ಕಂಡ್ರೆ ನನಗೆ ಭಕ್ತಿ ಅನ್ನೋದಕ್ಕಿಂತ ಅವ್ರು ಕಂಡ್ರೆ ನನಗೆ ಇಷ್ಟ, ಒಂದು ಪ್ರೀತಿ ಅಂತಾರಲ್ಲ, ಪ್ರೀತಿ. ಸ್ವಾಮೀಜಿಗಳು ಕಂಡ್ರೆ ಸಾಮಾನ್ಯವಾಗಿ ಎಲ್ರಿಗೂ ಭಯ ಭಕ್ತಿ ಅಂತಂತಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇರ್ತಾರೆ, ಮನೆ ಹುಷಾರು ಮಠ ಹುಷಾರು ಅಂತ. ಮಠ ಹುಷಾರು ಅಂತ. ಮನೆ ಎಷ್ಟು ನಮ್ಮ ಕುಟುಂಬ ನಮ್ಗೆ ಎಷ್ಟು ಇಂಪಾರ್ಟೆಂಟೋ, ನಮ್ಗೆ ಸನ್ಮಾರ್ಗವನ್ನ ತೋರ್ಸಕ್ಕಂತ ನಮ್ಮ ಜೀವನಕ್ಕೆ ಒಂದು ಗುರಿ ಇರಬೇಕು. ಆ ಗುರಿಯಿಂದ ಒಬ್ಬ ಗುರು ಇರಬೇಕು. ಅದಕ್ಕೆ ಯಾರು ಇರ್ಬೇಕಪ್ಪ ಅಂದ್ರೆ ಮಠ ಇರಬೇಕು. ನಾವು ಮನೇನ ಎಷ್ಟು ಜೋಪಾನವಾಗಿ ನೋಡ್ಕೋತೀವೋ ಮಠನೂ ಅಷ್ಟೇ ಜೋಪಾನವಾಗಿ ನೋಡ್ಕೊಳ್ತಕ್ಕಂಥದ್ದು ನಾವು ಭಕ್ತಾದಿಗಳ ಕರ್ತವ್ಯ. ಮಠ ಬೇಕೇ ಬೇಕು ನಮ್ಗೆ. ಆ ಮಠದ ಒಬ್ಬ ದೈವ ಸಂಭೂತರಾಗಿರ್ತಕ್ಕಂಥ ಸ್ವಾಮೀಜಿಗಳೊಬ್ರು ಇದ್ರೆ ಇನ್ನೂ ಚಂದ. ಅದು ಅಂತ ಸ್ವಾಮೀಜಿಗಳು ಯಾರು ನಾಡಿನಲ್ಲಿದ್ರೆ ಸಿದ್ಧಗಂಗಾ ಕಿರಿಯ ಸ್ವಾಮೀಜಿಗಳು. ನಾನು ನಡೆದಾಡುವ ದೇವರು ಅಂತ ಹೇಳಿ ನಾವು ಸಿದ್ಧಗಂಗೆ ಸ್ವಾಮೀಜಿಗಳನ್ನ ನಾವೆಲ್ಲ ಗೊತ್ತು ನನಗಿದಪ್ಪ, ಅವ್ರಿಗೆ ಹೇಳಿ ರೂಢಿ ಆಗ್ಬಿಟ್ಟೆ. ಅವರೇ ಹಿರಿ ಸ್ವಾಮಿಗಳು ಅಂತ ಅವ್ರೆ. ಅದು ಹಿರಿತನ ಅವ್ರಿಗೆ ಇದ್ದದ್ದು ದೊಡ್ಡವ್ರಿಗೆ. ಅವ್ರನ್ನ ನಡೆದಾಡೋ ಸ್ವಾಮೀಜಿಗಳು ದೈವಾಂಶ ಸಂಭೂತರು ಅಂತ ಹೇಳಿ ಶತಾಯುಷಿಗಳಾಗಿದ್ದಂಥವ್ರು. ಅವ್ರಿಗೆ ಇಡೀ ರಾಷ್ಟ್ರ ಪ್ರಪಂಚನೇ ಒಂದು ವಿಶೇಷವಾದಂತ ಗೌರವವನ್ನ ಕೊಡ್ತಾ ಇತ್ತು. ನಾವೆಲ್ಲ ಅನ್ಕೋತಾ ಇದ್ದಾರೆ ಮಾತಾಡಿದಾಗ, ಏನಪ್ಪ ಇಂಥ ಆಧ್ಯಾತ್ಮಿಕವಾಗಿ ಅದು ಸಿದ್ಧಗಂಗಾ ಮಠ ಕಮರ್ಷಿಯಲ್ ಮಠ ಅಲ್ಲ. ನಾನು ಯಾಕಂದ್ರೆ ಮಠ ಸ್ವಾಮಿಗಳನ್ನ ಹೊಗಳಿ ಅಥವಾ ಮಠನ ಹೊಗಳಿ ಏನು ಅವ್ರೇನು ಸರ್ವಸಂಗ ಪರಿತ್ಯಾಗಿ ಅವರು ಸನ್ಯಾಸಿಗಳನ್ನ ಹೊಗಳಿದ್ರೆ ಏನ್ ಪ್ರಯತ್ನ? ಸನ್ಯಾಸಿಗಳನ್ನ ಹೊಗಳಿದ್ರೆ ಅದು ಗುಣಕ್ಕೆ ಮಸ್ತರ ಇಲ್ಲ ಅಂತಾರಲ್ಲ, ಅದಕ್ಕೆ ನಾ ಕೊಳ್ಳೆ ಮಾತಾಡ್ತಕ್ಕಂಥದ್ದು ಸನ್ಯಾಸಿಗಳಿರ್ತಕ್ಕಂಥ ಗುಣನೂ ನಾವು ಪ್ರಶಂಸೆ ಮಾಡ್ಬೇಕಾಗ್ತದೆ. ಅವ್ರಿಗೆ ನಾನು ಅನ್ಕೊಳ್ವೆ, ಏನಪ್ಪ ಈ ಮಠನ ಸಿದ್ಧಗಂಗಾ ಸ್ವಾಮಿಗಳು ಯಾವತ್ತೂ ಕಮರ್ಷಿಯಲ್ ಮಾಡಿರಲ್ಲ. ಸಿದ್ಧಗಂಗಾ ಮಠನ ನಾನು ಬೇರೆಯವ್ರನ್ನ ಹೋಲಿಕೆ ಮಾಡ್ಲಿಕ್ಕೆ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗಲ್ಲ. ಸಿದ್ಧಗಂಗಾ ಮಠ ಜನಕ್ಕೆ ಧಾರ್ಮಿಕ ನಂಬಿಕೆಯನ್ನ, ನಾನು ಆಗ್ಲೇ ಹೇಳಿದ್ನಲ್ಲ, ನೆಮ್ಮದಿಯನ್ನ ಈ ಸಮಾಜಕ್ಕೆ ಹಂಚಿರ್ತಕ್ಕಂಥ ಮಠಗಳಲ್ಲಿ ಯಾವ್ದಾದ್ರು ಅಗ್ರಗಣ್ಯ ಮಠ ಇದ್ರೆ ಅದು ಸಿದ್ಧಗಂಗಾ ಮಠ. ಒಡನೆ ಚಪ್ಪಾಳೆ ಜೋರಾಗಿ ನಾಚಿಕಬೇಡಿ, ಧೈರ್ಯವಾಗಿ ಹೊಡೀರಿ. ಸತ್ಯ ಇದು. ಬೇರೆ ಎಲ್ಲ ಕಮರ್ಷಿಯಲ್ ಮಠ, ನನಗೆ ಮೆಡಿಕಲ್ ಕಾಲೇಜ್ ಬೇಕು, ಸೀಟ್ಗಿಷ್ಟು, ಅದು ವ್ಯಾಪಾರ ಇದು ವ್ಯಾಪಾರ, ರಿಯಲ್ ಎಸ್ಟೇಟ್ ಮಾಡ್ತಾ ಸ್ವಾಮೀಜಿಗಳು ನಾವು ನೋಡ್ಬಿಟ್ಟಿದೀವಿ ನಾವೆಲ್ಲ. ನನ್ನ ಜಾತಿ ಇಲ್ಲ, ಅದಕ್ಕೆ ಎಲ್ಲ ಬೇರೆ ಎಲ್ಲ ಇರ್ಲಿ. ಆದ್ರೆ ಸಿದ್ಧಗಂಗೆಯಲ್ಲಿ ಯಾವತ್ತು ಆಧ್ಯಾತ್ಮಿಕತೆ,
ಒಂದು ಸಮಾಜಕ್ಕೆ ಆ ಮಠ ಏನಿರ್ಬೇಕು, ಮಠದ ಕರ್ತವ್ಯನ ಚೆನ್ನಾಗಿ ನಿವಾರಣೆ ಮಾಡಿರ್ತಕ್ಕಂಥ ರಾಜ್ಯದಲ್ಲಿ ಅಗ್ರಗಣ್ಯ ಮಠ ಯಾವ್ದಾರಿದ್ರೆ ಅದು ಸಿದ್ಧಗಂಗಾ ಮಠ. ಇದಕ್ಕೆ ಉತ್ತರಾಧಿಕಾರಿಯಾಗಿ ಎಂಥವ್ರಪ್ಪ ಬರ್ತಾರೆ ಈ ಮಠಕ್ಕೆ ತಗೊಂಡೋಗಿರ್ತಕ್ಕಂಥ ಮಠಕ್ಕೆ ಎಂಥವ್ರು ಉತ್ತರಾಧಿಕಾರಿಯಾಗಿ ಬರ್ಬೋದು ಅಂತ ಹೇಳಿ ನಮ್ದೆಲ್ಲ ಊಹೆ ಇತ್ತು. ಅವ್ರು ಉತ್ತರಾಧಿಕಾರಿಯಾಗಿ ಆಯ್ಕೆ ಆದಾಗ ಕೂಡ ಇವ್ರು ಉತ್ತರಾಧಿಕಾರಿ ಆಗವ್ರೆ ಹೆಂಗೋ ಏನೋ ಅಂತ ನಾವು ಅನ್ಕೋತಾ ಇದ್ವಿ. ಆದ್ರೆ ನಾನು ಅವ್ರನ್ನ ಹತ್ರದಿಂದ ನೋಡಿದಷ್ಟು ಅವ್ರ ಮೇಲೆ ಇದ್ದಂತ ನಾನು ಹೇಳಿದ್ನಲ್ಲ, ಅವ್ರ ಮೇಲೆ ಏನು ಭಯ ಭಕ್ತಿ ಅನ್ನೋದಕ್ಕಿಂತ ಪ್ರೀತಿ ಜಾಸ್ತಿ ಆಯ್ತಾ ಹೋಗಿತ್ತು. ಅಂತ ಒಂದು ದೊಡ್ಡ ಮಠ ರಾಜ್ಯದಲ್ಲೇ ದೇಶದಲ್ಲೇ ಒಂದು ದೊಡ್ಡದಾಗಿ ಅದರದೇ ಆದಂತ ಒಂದು ಇತಿಹಾಸವನ್ನ, ಅದರದೇ ಆದಂತ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರ್ತಕ್ಕಂಥ ಮಠಕ್ಕೆ ಎಂತ ಒಬ್ಬ ಸರಳ ಸಜ್ಜನರು ಒಬ್ರು ಸ್ವಾಮೀಜಿಗಳಾಗಿ ನಮ್ಗೆಲ್ರಿಗೂ ಆದಂತದ್ದು ನಮ್ಮ ನಾಡಿನ ಒಂದು ಪುಣ್ಯ ಅಂತ ಹೇಳಿದ್ರೆ ತಪ್ಪಲಾಗಲಾರದು. ನಮ್ಮ ಕರುನಾಡಿನ ನಮ್ಮೆಲ್ಲರೂ ಭಾಗ್ಯವಂತರು. ಇಂಥ ಒಬ್ಬ ಸರಳರು, ಒಬ್ಬ ಸಜ್ಜನರು ನಮ್ಗೆಲ್ಲ ಮಾರ್ಗದರ್ಶನವನ್ನ ಮಾಡ್ಲಿಕ್ಕೆ ಅವರಲ್ಲಿ ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ಸ್ವಾಮೀಜಿ ಆಗಿದ್ದೀನಿ ಅಂತಕ್ಕಂಥ ಚಿಕ್ಕ ಒಂದು ಇದಷ್ಟು ಕೂಡ ಅವರಲ್ಲಿ ಅಹಮಿಲ್ಲ. ಅವ್ರು ನೋಡ್ತಾರೆ, ಅವ್ರು ಮಾತಾಡ್ತಾರೆ, ಯಾರೋ ಒಬ್ಬ ಒಂದು ಮಗು ಹೈಸ್ಕೂಲ್ ವಿದ್ಯಾರ್ಥಿನ, ಯಾರೋ ಒಬ್ಬ 7ನೇ ಕ್ಲಾಸ್ ಸ್ಟೂಡೆಂಟ್ ಯಾರೋ ಒಬ್ರು ಮಾತಾಡ್ತಕ್ಕಂಥ ಒಂದು ಮುಗ್ಧತೆ ಅವರಲ್ಲಿದೆ. ನನ್ನ ದೊಡ್ಡ ಮಟ್ಟದ ಮಠಾಧೀಶ ನಾನು ಮಾತಾಡ್ಬೇಕಾದ್ರೆ ಹಿಂಗೆ ಮಾತಾಡಬೇಕು ಅಂತಕ್ಕಂಥದ್ದಿಲ್ಲ. ಅವರೆಲ್ಲ ಇರ್ತಕ್ಕಂಥ ಸರಳತೆ ನಿಜಕ್ಕೂ ನಮ್ಮೆಲ್ರಿಗೂ ಹೆಮ್ಮೆ. ಅವ್ರು ಸದಾಕಾಲ ಭಗವಂತ ಇದೇ ರೀತಿಯಾಗಿ ನಮ್ಮೆಲ್ರಿಗೂ ಸದ್ಮಾರ್ಗವನ್ನ ತೋರಿಸ್ಕೊಂಡು ನಮ್ಗೆಲ್ಲರೂ ಆಶೀರ್ವಾದವನ್ನ ಮಾಡ್ಕೊಂಡು ಬರ್ತಕ್ಕಂಥ ಶಕ್ತಿ, ಆರೋಗ್ಯ ಭಗವಂತ ಅವರಿಗೆ ಮತ್ತಷ್ಟು ನೀಡಲಿ. ಅವರ ನಡೆದಾಡುವ ಭಗವಂತ ಅಂತಕ್ಕಂಥ ಖ್ಯಾತಿಗೆ ಅವರು ಈ ಮಠವನ್ನು ಇನ್ನಷ್ಟು ನಡೆಸ್ಕೊಂಡು ಹೋಗ್ತಾರೆ ನಮ್ಮೆಲ್ಲರೂ ಅಂತೇಳಿ ನಾನಾದ್ರೂ ಭಾವಿಸಿ ನಮ್ಮ ಮಠ ವೇದಿಕೆ ಮೇಲೆ ನಮ್ಮ ದೇಗುಲ ಮಠದ ಕಿರಿಯ ಸ್ವಾಮೀಜಿಗಳು, ಹಿರಿಯ ಸ್ವಾಮೀಜಿಗಳಿಗೆ ಆರೋಗ್ಯ ಇಲ್ಲ ಆದ್ರೂ ಅವ್ರಿಗೂ ಭಗವಂತ ವೀರಭದ್ರ ಸ್ವಾಮಿ ಹಿರಿಯ ಸ್ವಾಮೀಜಿಗಳ ಆರೋಗ್ಯ ಮತ್ತಷ್ಟು ನಡ್ಕೊಂಡು ಹೋಗ್ಲಿ. ಆಮೇಲೆ ನಮ್ಮ ಕಿರಿಯ ಸ್ವಾಮೀಜಿಗಳು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಇವತ್ತು ಬಹಳ ಒಳ್ಳೆ ಕೆಲಸ, ಬಹಳ ಒಳ್ಳೆ ದಿನ. ಇವತ್ತು ಈ ಭಾಗದಲ್ಲಿ ನಿಜಕ್ಕೂ ಒಂದು ಉತ್ತಮವಾದಂತ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬುದ್ಧಿಯವರ ಒಂದು ಆಶೀರ್ವಾಚನವನ್ನ ಕೇಳ್ತಕ್ಕಂಥ ಒಂದು ಸದ್ಭಾಗ್ಯ ನಮ್ಮೆಲ್ರಿಗೂ ದಯಪಾಲಿಸಿರ್ತಕ್ಕಂಥದ್ದು. ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಬರಬೇಕಾಗಿತ್ತು. ಅವರು ಅನ್ಯ ಕಾರ್ಯಕ್ರಮಗಳ ಇವೆಲ್ಲ ಟಿವಿ ಪೇಪರ್ ನೋಡ್ತಾ ಇರ್ತೀರಿ, ದಿನ ಎಲ್ಲ ಚರ್ಚೆ ಅದೇನೆ ನಡೀತಾ ಇರ್ತದೆ. ಅದಕ್ಕೆ ನಮ್ಮ ಸ್ವಾಮೀಜಿಗಳನ್ನ ನಾನು ಹೇಳಿದೆ, ಅಲ್ಲಿ ಕುಂಭಾಭಿಷೇಕ ಮಾಡುವಾಗ ನಿಮ್ಮ ಆಶೀರ್ವಾದ ಒಂದು ಇದ್ರೆ ಸಾಕು ಬುದ್ಧಿ ಅಂತ ಹೇಳಿ, ಸದಾಕಾಲ ನಮ್ಮ ಆಶೀರ್ವಾದ ಇದ್ದೇವೆ ಅಂತ ಹೇಳಿ ಅವ್ರ ಮುಕ್ತ ಮನಸ್ಸಿನಿಂದ ಆಶೀರ್ವಾದವನ್ನ ಕೂಡ ಮಾಡಿದ್ರು. ಕಾರ್ಯಕ್ರಮದ ನಿಮಿತ್ತ ಅವರು ದೆಹಲಿಗೆ ತೆರಳಿರೋದ್ರಿಂದ ಅವ್ರು ಇಲ್ಲಿಗೆ ಆಗಮಿಸಕ್ಕೆ ಆಗ್ಲಿಲ್ಲ. ಅವರು ಶಂಕುಸ್ಥಾಪನೆಗೆ ಬಂದಿದ್ರು, ಬಸವರಾಜು ಜ್ಞಾಪಿಸ್ತಾ ಶಂಕುಸ್ಥಾಪನೆಗೆ ಅವರೇ ಬಂದು ಈ ಕಾರ್ಯಕ್ರಮ ಪ್ರಾರಂಭ ಆಗೋ ಸಂದರ್ಭದಲ್ಲಿ ಬಂದಿದ್ರು. DK ಸುರೇಶ್ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಒಟ್ಟಾರೆಯಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ಅಭಿನಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ. ಕನಕಪುರ ಭಾಗದ ಭಕ್ತರು ಅಂತ ಹೇಳಿದ್ರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಹಳ ಅವಿನಾಭಾವ ಸಂಬಂಧ ಇರುವಂತಹದ್ದು. ಕಳೆದ ತಿಂಗಳು ನೀವೆಲ್ಲರೂ ಕೂಡ ಬಂದಿದ್ರೆ ನಮ್ಮ ಪಾದಯಾತ್ರೆನಲ್ಲಿ ಆ ಕಾವೇರಿ ಹೊಳೆ ದಾಟಬೇಕಾದ್ರೆ ಅಲ್ಲಿಗೆ ಬಂದಂತ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿಗೆ ಬಂದಿದ್ದೆ. ಒಂದು ಲಕ್ಷಾಂತರ ಜನ ಹೊಳೆಯನ್ನ ದಾಟ್ತಾ ಇದ್ರು. ಆ ಬಂದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಒಬ್ಬರ ಅಜ್ಜಿ ಒಂದು 85ರಿಂದ 90 ವರ್ಷ ಆಗಿತ್ತು, ಆ ನೀರಿನಲ್ಲಿ ಹಗ್ಗ ಹಿಡ್ಕೊಂಡು ಬರ್ತಾ ಇತ್ತು. ನಾವು ಈ ಕಡೆಯಿಂದ ಎಲ್ಲರನ್ನು ನೋಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮಾತನಾಡಿದ, ಅಜ್ಜಿ ಜೋಪಾನ ಬಿದ್ಬಿಟ್ಟಿರ ಅಂತ ನಾನು ಹೇಳಿದೆ. ಅವ ಅಜ್ಜಿ ಹೇಳ್ತಾ ಇದ್ಲು, ಪರವಾಗಿಲ್ಲ ಸ್ವಾಮಿ, ನಾನು ಹೋಗ್ತಾ ಇದ್ದೆ ಮಾದಪ್ಪನ ಬಳಿಗೆ, ಇಲ್ಲೇ ಬಿದ್ದು ನನ್ನ ಪ್ರಾಣ ಹೋದ್ರು ಕೂಡ ಮಾದಪ್ಪನಿಗೆ ಅದು ಅರ್ಪಣೆ ಅನ್ನುವಂತಹ ಮಾತನ್ನು ಹೇಳಿದ್ರು. ನಿಜಕ್ಕೂ ಕೂಡ ಎಂತಹ ಭಕ್ತಿ ಶ್ರದ್ಧೆಗಳನ್ನ ನಮ್ಮ ಕನಕಪುರದ ಭಾಗದ ಜನ ಭಗವಂತನಿಗೆ ಅರ್ಪಿಸ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ನಿಜಕ್ಕೂ ಕೂಡ ಹೃದಯ ಶ್ರೀಮಂತಿಕೆ ಉಳ್ಳಂತವರು ಕನಕಪುರದ ಭಾಗದ ಭಕ್ತರು ಅನ್ನುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾದಂತಹದ್ದು. ಅದರಲ್ಲೂ ಕೂಡ ನಮ್ಮ ಹಿರಿಯ ಪೂಜ್ಯರಿಗೂ ಕನಕಪುರ ಭಾಗದ ಭಕ್ತರಿಗೂ ಕೂಡ ಬಹಳ ಅವಿನಾಭಾವ ಸಂಬಂಧ ಇದ್ದಂತಹದ್ದು. ಈ ಭಾಗದ ಯಾವುದೇ ಕಾರ್ಯಕ್ರಮಗಳು ತಪ್ಪಿಸ್ತಾ ಇರಲಿಲ್ಲ, ಬರ್ತಾ ಇದ್ರು. ಅದರ ಜೊತೆಗೆ ಇವತ್ತು ನಮ್ಮ ದೇಗುಲ ಮಠದ ಶ್ರೀಗಳು ಆಡನ್ಕುಪ್ಪೆ ಗ್ರಾಮದಲ್ಲಿ ಒಂದು ದೇವಸ್ಥಾನ ಓಪನ್ ಇದೆ, ಬರಬೇಕು ಅಂತ ಹೇಳಿ ಅವರು ಫೋನ್ ಮಾಡಿದಾಗ ಆಯ್ತು ಬುದ್ಧಿ ನಾನು ಬರ್ತೀನಿ, ಭಿನ್ನ ಹಾಕಕ್ ಕಳಿಸ್ತೀನಿ ಅಂತ ಹೇಳಿದ್ರು. ಕನಕಪುರದ ಭಾಗದ ಜನಕ್ಕೆ ನಮ್ಗೆ ಭಿನ್ನ ಹಾಕ್ಬೇಕಾಗಿಲ್ಲ, ನಮ್ಗೆ ಹೇಳಿದ್ರೆ ಸಾಕು, ನಾವು ಬರ್ತೀವಿ. ನಮ್ಮ ಮಠಕ್ಕೂ ಕನಕಪುರ ಭಾಗದ ಮಠಕ್ಕೂ ಕೂಡ ಈ ಭಾಗದ ಜನಕ್ಕೆ ಬಹಳ ಅವಿನಾಭಾವ ಸಂಬಂಧ ಇರುವಂತಹದ್ದು ಅನ್ನಂತಹ ಮಾತುಗಳನ್ನ ನಾನು ಹೇಳಿದೆ. ನಿಜಕ್ಕೂ ಕೂಡ ಈ ಭಾಗದ ಭಕ್ತರನ್ನ ಕಂಡ್ರೆ ಬಹಳ ಭಕ್ತಿ ಪ್ರೀತಿಯಿಂದ ನಡೆಸ್ಕೊಳ್ತಾ ಇರುವಂತಹದ್ದು, ಧಾರ್ಮಿಕ ಭಾವನೆಗಳನ್ನ ಇಟ್ಟಿರುವಂತಹದ್ದು. ನಿಜಕ್ಕೂ ಆ ಧಾರ್ಮಿಕ ಕ್ಷೇತ್ರಗಳು ಮತ್ತೆ ಮಠಮಾನ್ಯಗಳ ಮೇಲೆ ಇಟ್ಟಿರುವಂತಹ ಅಪಾರವಾದ ಗೌರವ ಇವತ್ತು ನಿಮ್ಮೆಲ್ಲರೂ ಕೂಡ ಶ್ರೀರಕ್ಷೆ ಆಗಿರುವಂತದ್ದು ಅನ್ನುವಂತಹ ಮಾತುಗಳನ್ನ ಹೇಳ್ತಾ, ನೀವೆಲ್ಲರೂ ಕೂಡ ಬಹಳ ಪುಣ್ಯವಂತರು.
ಇವತ್ತು ಈ ಒಂದು ಪುಣ್ಯಭೂಮಿ ವೀರಭದ್ರೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ಅನುಗ್ರಹದಿಂದ ನಿಮ್ಮ ಎಲ್ಲರ ಬದುಕು ಹಸನಾಗ್ಲಿ, ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಾಗ್ಲಿ, ನಿಮ್ಮೆಲ್ಲರ ಬದುಕು ಹಸನಾಗ್ಲಿ ಅನ್ನುವಂತಹ ಮಾತುಗಳನ್ನು ಹೇಳುತ್ತಾ ನನ್ನೊಂದೆರಡು ಮಾತಿಗೆ ವಿರಾಮ ನೀಡ್ತೀನಿ. ಶುಭ ಪೂಜೆಯಲ್ಲಿ ನಿಶ್ಚಯ, ಭಕ್ತಿ ಶ್ರದ್ಧೆಯಲ್ಲಿ ಒಂದು ರೀತಿಯಲ್ಲಿ ಆ ಶುದ್ಧತೆಯನ್ನು ಪಡ್ಕೊಂಡಿರುವಂತಹ ಅವ್ರು ನೋಡಿದ್ರೆ ತನ್ನ ಮನ ಭಾವ ಎಲ್ಲವನ್ನೂ ಕೂಡ ಶುದ್ಧವಾಗಿ ಇಟ್ಕೊಂಡಿರುವ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ಪರಶಿವಮೂರ್ತಿ ನಮ್ಮವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಾತನ್ನ. ಹಾಗೆ ಆ